ಇತಿಹಾಸ ಪ್ರಸಿದ್ಧಿ ಪಡೆದ ಬಡಗನೂರು ಗ್ರಾಮದ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ಭಕ್ತರ ಅನುಕೂಲಕ್ಕಾಗಿ ಯಾತ್ರಾ ನಿವಾಸ ಮತ್ತು ಅನ್ನಛತ್ರದ ನಿರ್ಮಾಣ ಯೋಜನೆಗೆ ನವೆಂಬರ್ 23ರಂದು ಬೆಳಿಗ್ಗೆ 10 ಗಂಟೆಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದು ದೇಯಿ ಬೈದತಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಸಂಜೀವ ಪೂಜಾರಿ ಬಿರ್ವಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಕ್ಷೇತ್ರದ ಆಡಳಿತ ಸಮಿತಿ ಮತ್ತು ದೇಯಿ ಬೈದತಿ ಮೂಲಸ್ಥಾನ ಟ್ರಸ್ಟ್ನಿಂದ ಭಕ್ತರ ಅನುಕೂಲಕ್ಕಾಗಿ ಯಾತ್ರಿ ನಿವಾಸ ಮತ್ತು ಅನ್ನಛತ್ರ ನಿರ್ಮಾಣಕ್ಕೆ ಯೋಜನೆಯನ್ನು ರೂಪಿಸಿದ್ದು ಈಗಾಗಲೇ ಅದರ ನೀಲನಕಾಶೆ ಕೂಡ ಸಿದ್ಧಗೊಂಡಿದೆ. ಕ್ಷೇತ್ರ ಸಮೀಪ 4 ಎಕರೆ ಜಾಗ ಖರೀದಿಸಿ ಅದರಲ್ಲಿ ಯಾತ್ರಿ ನಿವಾಸ ನಿರ್ಮಾಣ ಆಗಲಿದೆ. ಸುಮಾರು 7 ಕೋಟಿ ವೆಚ್ಚದಲ್ಲಿ ಯಾತ್ರಿ ನಿವಾಸ ನಿರ್ಮಾಣಗೊಳ್ಳಲಿದ್ದು ಅನ್ನಛತ್ರವು ಗೆಜ್ಜೆಗಿರಿ ಧರ್ಮಚಾವಡಿಯ ಎದುರು ಭಾಗದಲ್ಲಿ ನಿರ್ಮಾಣ ಆಗಲಿದೆ. ಯಾತ್ರಿ ನಿವಾಸದ ಶಿಲಾನ್ಯಾಸವನ್ನ ಬರೋಡದ ಉದ್ಯಮಿ ದಯಾನಂದ ಬೋಂಡ್ರಾ ಅವರು ನೆರವೇರಿಸಲಿದ್ದಾರೆ. ಸೋಲೂರು ಮಠ ಆರ್ಯ ಈಡಿಗ ಮಹಾಸಂಸ್ಥಾಪನದ ಪೀಠಾಧಿಪತಿ ವಿಖ್ಯಾತಾನಂದ ಸ್ವಾಮೀಜಿಯವರು ಆಶೀರ್ವಚನವನ್ನ ನೀಡಲಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ ಉದ್ಘಾಟಿಸಲಿದ್ದಾರೆ. ಕೇಂದ್ರದ ಮಂತ್ರಿ ಶ್ರೀಪಾದ ನಾಯ್ಕ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕ ಅಶೋಕ್ ಕುಮಾರ್ ರೈ ಸಹಿತ ಜನಪ್ರತಿನಿಧಿಗಳು ಹಲವಾರು ಮಂದಿ ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ಪರ ಊರು ವಿದೇಶಗಳಿಂದಲೂ ಅನೇಕ ಮಂದಿ ಭಕ್ತರು ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯ ನೀಡುವ ಉದ್ದೇಶದಿಂದ ಯಾತ್ರಿ ನಿವಾಸ ಮತ್ತು ಅನ್ನಛತ್ರಕ್ಕೆ ಶಿಲಾನ್ಯಾಸ ಯೋಜನೆ ಕೈಗೊಂಡಿದ್ದೇವೆ. ನಮ್ಮ ಯೋಜನೆ ತುಂಬಾ ಇದೆ. ಅದರಲ್ಲಿ ಮುಂದೆ ಧ್ಯಾನ ಮಂದಿರ, ತಾಯಿ ದೇಯಿ ಬೈದತಿ ಔಷಧವನದಲ್ಲಿ ಆಯುರ್ವೇದ ಆಸ್ಪತ್ರೆ ಸಹಿತ ಹಲವು ಯೋಜನೆ ನಮ್ಮ ಮುಂದಿದೆ. ಕ್ಷೇತ್ರದಲ್ಲಿ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಕೆಲವೊಂದು ಸುಮಾರು 60,000 ಚದರ ಅಡಿಯಲ್ಲಿ ಯಾತ್ರಿ ನಿವಾಸ ನಿರ್ಮಾಣಗೊಳ್ಳಲಿದ್ದು ಒಟ್ಟು 5 ಅಂತಸ್ತು ಇರಲಿದೆ. ನೆಲಮಹಡಿಯಲ್ಲಿ ಪಾಕಶಾಲೆ, ಮೇಲಂತಸ್ತಿನಲ್ಲಿ 20 ಕೊಠಡಿಗಳು, ಸಮುದಾಯ ಭವನ, ದೇಯಿ ಬೈದತಿ ಆಯುರ್ವೇದ ಸಂಶೋಧನಾ ಟ್ರಸ್ಟ್ ಬರಲಿದೆ. ಪ್ರಥಮ ಹಂತದಲ್ಲಿ 20 ಕೊಠಡಿಗಳು ನಿರ್ಮಾಣ ಆಗಲಿದೆ ಎಂದು ಹೇಳಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ದೇಯಿ ಬೈದತಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಕ್ಷೇತ್ರಾಡಳಿತ ಸಮಿತಿಯ ಗೌರವಾಧ್ಯಕ್ಷ ಪೀತಾಂಬರ ಹೇರಾಜೆ, ಅಧ್ಯಕ್ಷ ರವಿ ಪೂಜಾರಿ ಚಿಲಿಂಬಿ, ಉಪಾಧ್ಯಕ್ಷ ದೀಪಕ್ ಕೋಟ್ಯಾನ, ನಾರಾಯಣ ಮಚ್ಚಿಮಲೆ, ದೇಯಿ ಬೈದತಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಅಭಿವೃದ್ಧಿ ಟ್ರಸ್ಟ್ನ ಕಾರ್ಯದರ್ಶಿ ಉಲ್ಲಾಸ್ ಕೋಟ್ಯಾನ ಉಪಸ್ಥಿತರಿದ್ದರು. ಅಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷರಾದ ಸಂಜೀವ ಪೂಜಾರಿ ಅವರು ಹೇಳಿದಂತೆ ಸದನ 7 ಕೋಟಿ ವೆಚ್ಚದ ಒಂದು ಯಾತ್ರಿ ನಿವಾಸ, ನಂತರದ ಒಂದು ಯೋಜನೆಯಾಗಿ ಅನ್ನಛತ್ರ, ಶ್ರೀ ಕ್ಷೇತ್ರ ಗೆಜ್ಜೆಗಿರಿಗೆ ಬರುವಂಥ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಬರುವ ಆದಿತ್ಯವಾರ 23ನೇ ತಾರೀಕಿಗೆ. ಆ ನಂತರ ಯಾಕೆಂದರೆ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯ ಪ್ರತಿಯೊಂದು ವಿಷಯ ಕೂಡ ತಮಗೆ ಗೊತ್ತು. 2022 ನಡೆದಂಥ ಬ್ರಹ್ಮಕಲಸದಲ್ಲಿ ಲಕ್ಷಗಟ್ಟಲೆ ಜನರು ಬಂದು ಅಲ್ಲಿ ಬೇರೆ ಐತಿಹಾಸಿಕ ಒಂದು ನೆನಪನ್ನು ಮಾಡುವಂಥ ಕೆಲಸ ಅವತ್ತಾಗಿತ್ತು. ಈಗ ಇನ್ನು ಮುಂದಕ್ಕೆ ಯಾಕೆಂದರೆ ನಮ್ಮ ಯೋಜನೆ ಮತ್ತು ಯೋಜನೆಗಳು ತುಂಬ ಇದೆ. ಸಾಧಾರಣ 7 ಕೋಟಿ ವೆಚ್ಚದಲ್ಲಿ ಯಾತ್ರಿ ನಿವಾಸ ಒಂದೇ ಅಲ್ಲ, ಯಾತ್ರಿ ನಿವಾಸ ಅದರ ಒಟ್ಟಿಗೆ ಧ್ಯಾನ ಮಂದಿರ ಆಗಲಿ, ಅನ್ನಛತ್ರ ಆಗಲಿ, ನಂತರ ಬರುವ ದಿನದಲ್ಲಿ ಒಂದು ಶ್ರೀ ತಾಯಿ ದೇವಿ ಬೈದತಿಯ ಒಂದು ಏನು ಮದ್ದಿನ ಇದಿದೆ, ಅಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಮತ್ತು ಆಯುರ್ವೇದಿಕ್ ಮೆಡಿಕಲ್ ಅಂತ ಮಾಡುವಂಥ ಯೋಚನೆಗಳು ಅದು ಮುಂದಿನ ಕಾರ್ಯ ಹಂತಕ್ಕೆ ಹೋಗ್ತಾ ಇದೆ. ಇವಾಗ ನಾವು ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾನು ಅದರ ಬಗ್ಗೆ ನಿಮಗೆ ಈಗಾಗಲೇ ಪ್ರಕಟಣೆಯನ್ನು ಕೊಟ್ಟಿದ್ದೇನೆ. ಒಮ್ಮೆ ಓದಿ ಹೇಳ್ತೇನೆ. ಪುತ್ತೂರು ತಾಲೂಕಿನ ಬಡಗನ್ನೂರು ಗ್ರಾಮದ ಯರಾಜೆ ಬರಕೆ ಎಂಬ ಪ್ರತಿಷ್ಠಿತ ಮನೆತನದ ಪುಣ್ಯ ನೆಲವೇ ಗೆಜ್ಜೆಗಿರಿ ಕ್ಷೇತ್ರವಾಗಿದೆ. ಬ್ರಾಹ್ಮಣರ ಮನೆಯಲ್ಲಿ ಬೆಳೆದ ಸ್ವರ್ಣಕೇದಗೆ ಅಸಹಾಯಕ ಸ್ಥಿತಿಯಲ್ಲಿ ಕಾಡಿನಲ್ಲಿ ಸಿಕ್ಕಾಗ ದೇಯಿ ಬೈದತಿಯಾಗಿ ಗುರು ಸಾಯನ ವೈದ್ಯನಿಂದ ಪುನರ್ಜನ್ಮ ಪಡೆದ ನೆಲವೇ ಗೆಜ್ಜೆಗಿರಿಯಾಗಿದೆ. ಸುಮಾರು 550 ವರ್ಷಗಳ ಹಿಂದೆ ದೇಯಿ ಬೈದತಿ ಗರ್ಭದಲ್ಲಿ ಹುಟ್ಟಿದ ಈ ಕೋಟಿ ಚೆನ್ನಯ್ಯರು ಈ ಮಣ್ಣಿನಲ್ಲಿ ಬಾಳಿ ಬದುಕಿ ಐತಿಹಾಸಿಕ ಪುಟಗಳಿಗೆ ಸೇರಿ ಹೋಗಿದ್ದಾರೆ. ಅಂದಿನ ಕಾಲಘಟ್ಟದಲ್ಲಿ ಅಸಮಾನತೆ ಶೋಷಣೆಯಿಂದ ಧ್ವನಿ ಎತ್ತಿ ಹೋರಾಟ ನಡೆಸಿದ ಈ ಅವಳಿ ವೀರರು ಅಮರರಾದರು. ಕಾಯ ಬಿಟ್ಟು ಮಾಯವಾದ ಈ ಅವಳಿ ವೀರರು ದೈವ ಸಂಬುತರಾದರು. ನಂಬಿದವರಿಗೆ ಇಪ್ಪು ಕೊಡುವಂಥ ಕಾರಣಿಕ ಪುರುಷರಾದರು. ಇಂಥ ಪುಣ್ಯ ನೆಲ ಗೆಜ್ಜೆಗಿರಿಗೆ ಊರ ಪರವೂರ ನಮ್ಮ ಸಮಾಜದ ಮಾನ್ಯರ ಕಾರ್ಯನಿಸಿ ಪರಿಶ್ರಮದಿಂದ ಜೀರ್ಣೋದ್ಧಾರ ಅವಕಾಶವಾಯಿತು. 2017ರಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಕ್ಷೇತ್ರದ ನಿರ್ವಹಣಕ್ಕೆ ಶಿಲಾನ್ಯಾಸ ಆಯಿತು. 2020ರಲ್ಲಿ ಅಭೂತಪೂರ್ವ ಬ್ರಹ್ಮಕಲಶೋತ್ಸವವಾಯಿತು. ಲಕ್ಷೋಪಲಸ ಜನರು ಈ ಕಾರ್ಯಕ್ಕೆ ಸಾಕ್ಷಿಯಾದರು. ದೇಶ ವಿದೇಶದಿಂದ ಭಕ್ತ ಸಾಗರವೇ ಹರಿದು ಬಂತು. ಇಲ್ಲಿ ದೇಯಿ ಬೈದತಿ ಸತ್ಯ ಧರ್ಮ ಚಾವಡಿ
ನಾಗಬ್ರಹ್ಮರ ಸಾನ್ನಿಧ್ಯ, ಕೋಟಿ ಚೆನ್ನಯ್ಯರ ಗರಡಿ, ಆದಿ ಧೂಮವತಿ ಕುಪ್ಪೆಪಂಜುರ್ಯ ಕಲ್ಲರ್ತನ ಬಳಿಗ, ದೈವೇದಿತಿ ಮಹಾಸಮಾಧಿ ಮತ್ತು ಸರಳಿ ಸೈಮಂಜು ಕಟ್ಟೆ ಸಾನ್ನಿಧ್ಯವಿರುವ ಕಾರಣಿಕ ಕ್ಷೇತ್ರ ಗೆಜ್ಜೆಗಿರಿ. ಕ್ಷೇತ್ರದ ಅಭಿವೃದ್ಧಿಗೆ ಕ್ಷೇತ್ರದ ಆಡಳಿತ ಸಮಿತಿ ಮತ್ತು ದೈವೇದಿತಿ ಮೂಲಸ್ಥಾನ ಟ್ರಸ್ಟ್ ಭಕ್ತರ ಅನುಗುಣವಾಗಿ ಯಾತ್ರಿ ನಿವಾಸ ಮತ್ತು ಅನ್ನಛತ್ರದ ನಿರ್ಮಾಣದ ಯೋಜನೆಗೆ ಇದೇ ಬರುವ ನವೆಂಬರ್ 23, 2025 ಆದಿತ್ಯವಾರದಂದು ಯಾತ್ರಿ ನಿವಾಸಕ್ಕೆ ಶಿಲಾನ್ಯಾಸ ನೆರವೇರಿಸುವುದೆಂದು ದಿನ ನಿಗದಿಪಡಿಸಿದೆ. ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳ, ಧಾರ್ಮಿಕ ಮುಖಂಡರ, ಸಮಾಜದ ಗಣ್ಯಮಾನ್ಯರ ಹಾಗೂ ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ ಬರೋಡದ ಖ್ಯಾತ ಉದ್ಯಮಿಗಳಾದಂಥ ಹಿರಿಯರು ಆದಂಥ ಶ್ರೀ ದಯಾನಂದ ಬೋಂಡ್ರ ಅವರು ಶಿಲಾನ್ಯಾಸಗೊಳಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರೊಂದಿಗೆ ಇದರ ನಿರ್ಮಾಣಕ್ಕೂ ತನ್ನ ಧನ ಸಹಕಾರ ನೀಡಬೇಕಾಗಿ ವಿನಮ್ರವಾಗಿ ನಾವು ಎಲ್ಲ ಆಡಳಿತ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿಯ ಪರವಾಗಿ ನಾವು ಕೇಳಿಕೊಳ್ಳುತ್ತೇವೆ.